ನೇರವಾಗಿ ಅವ್ರ ಮೇಲೆ ಆರೋಪ ಇದೆ. ಒಬ್ಬ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಏನು ಪ್ರಯತ್ನ ಮಾಡಬೇಕಾಗಿತ್ತು ಮೆಡಿಕಲ್ ಕಾಲೇಜ್ ತರಲಿಕ್ಕೆ, ಹೋರಾಟ ಸಮಿತಿ 72 ದಿವಸದಿಂದ ಕೂತ್ಕೊಂಡಿವಿ. ಅವ್ರು ಏನು ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನ ಮಾಡಿಲ್ಲ ಅನ್ನೋದು ನಮ್ಮ ಆರೋಪ ಇದೆ ಇನ್ಚಾರ್ಜ್ ಮಿನಿಸ್ಟರ್ ಆಗಿ. ಯಾಕಂದ್ರೆ ಮತ್ತೆ ನಾವು ಅವ್ರಿಗೆ ಕೇಳ್ಬೇಕಾಗಿದೆ, ಅವ್ರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್, ಅವರೇ ಮಾಡ್ಬೇಕಾಗಿತ್ತು ಕೆಲಸನ. 75 ವರ್ಷ ಆದ್ರೆ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಜಿಲ್ಲೆಗೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಇದ್ದ ಪಾಲಿಟೆಕ್ನಿಕ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಮುಚ್ಚುವಂತಕ್ಕೆ ಬಂದಿದೆ. 72 ದಿನಗಳವರೆಗೆ ನಗರದ ಶಾಸಕರು ಸಂಪೂರ್ಣ ಮೌನ ವಹಿಸಿದ್ರೆ ಪಿಪಿಪಿ ಬಗ್ಗೆ, ಮೆಡಿಕಲ್ ಕಾಲೇಜ್ ಬಗ್ಗೆ. ಪರನೂ ಇಲ್ಲ, ವಿರೋಧನೂ ಇಲ್ಲ. ಈ ಹೋರಾಟ ಯಾಕೆ ನಡೀತದೆ ಅಂತಿಲ್ಲ, ಹೋರಾಟ ಸರಿ ಇಲ್ಲ ಅಂತಿಲ್ಲ, ಹೋರಾಟ ಸರಿ ಇದೆ ಅಂತಿಲ್ಲ. ಇದ್ರ ಬಗ್ಗೆ ಅವರಿಗೆ ನನಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಮೆಡಿಕಲ್ ಕಾಲೇಜ್ ತರಲಿಕ್ಕೆ ಅದು ನಿರ್ವಹಿಸ್ತಾ ಇಲ್ಲ. ಇದು ನೇರವಾಗಿ ಅವ್ರ ಮೇಲೆ ಆರೋಪ ಇದೆ. ಒಬ್ಬ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಏನು ಪ್ರಯತ್ನ ಮಾಡಬೇಕಾಗಿತ್ತು ಮೆಡಿಕಲ್ ಕಾಲೇಜ್ ತರಲಿಕ್ಕೆ, ಹೋರಾಟ ಸಮಿತಿ 72 ದಿವಸದಿಂದ ಕೂತ್ಕೊಂಡಿವಿ. ಅವ್ರು ಏನು ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನ ಮಾಡಿಲ್ಲ ಅನ್ನೋದು ನಮ್ಮ ಆರೋಪ ಇದೆ ಇನ್ಚಾರ್ಜ್ ಮಿನಿಸ್ಟರ್ ಆಗಿ. ಯಾಕಂದ್ರೆ ಮತ್ತೆ ನಾವು ಅವ್ರಿಗೆ ಕೇಳ್ಬೇಕಾಗಿದೆ, ಅವ್ರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್, ಅವರೇ ಮಾಡ್ಬೇಕಾಗಿತ್ತು ಕೆಲಸನ. 75 ವರ್ಷ ಆದ್ರೆ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಜಿಲ್ಲೆಗೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಇದ್ದ ಪಾಲಿಟೆಕ್ನಿಕ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಮುಚ್ಚುವಂತಕ್ಕೆ ಬಂದಿದೆ. ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗ್ತಾ ಇದೆ ಈ ಜಿಲ್ಲೆಯಲ್ಲಿ. ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಮುಚ್ಚುತ್ತಾ ಇದ್ದಾರೆ. ಹೊಸ ತರದ್ ಬಿಟ್ಬಿಡಿ, ಹಳೆವೇ ಮುಚ್ಚುತ್ತಾ ಇದ್ದಾರೆ. ಹಳೆ ಇನ್ಸ್ಟಿಟ್ಯೂಷನ್ ನ ಮಣ್ಣು ಮಾಡಿ ಗೋರಿ ಮಾಡಿ ಆ ಪ್ರಾಪರ್ಟಿನ ಎತ್ತಕ್ಕಿಂಡಿ ಮಾಡ್ಲಿಕ್ಕೆ ಪ್ರಯತ್ನ ನಡೆದಿದೆ. ಇದು ಜಿಲ್ಲೆಯಲ್ಲಿ ನಡೀತಾ ಇರುವಂತ ರಾಜಕೀಯ. ಇವತ್ತ ಮತ್ತೆ ಕೇಳ್ತೀವಿ ನಾವು, ಇಬ್ಬರು ಸಚಿವರು ಕೂಡ ಅವ್ರೇನ್ ಹೇಳಿದಾರೆ ಅದನ್ನ ಮಾತ್ರ ಉಳಿಸ್ಕೊಳ್ಬೇಕು. ಅವರು ಉಳಿಸ್ಕೊಳ್ತಾ ಇದ್ರೆ ಇಡೀ ಜಿಲ್ಲೆ ಜನ ಗಮನಿಸ್ತಾ ಇದಾರೆ, ನೋಡ್ತಾ ಇದಾರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ಶಿವಾನಂದ ಪಾಟೀಲ್ ಅವರು. ಕ್ಯಾಬಿನೆಟ್ ನಲ್ಲಿ ಇವ್ರೇನ್ ಚರ್ಚೆ ಮಾಡ್ತಾ ಇದಾರೆ ಅಂತ ಇಡೀ ಜಿಲ್ಲೆ ಜನತೆ ಅಬ್ಸರ್ವ್ ಮಾಡ್ತಾ ಇದಾರೆ ಅವ್ರ ಬಗ್ಗೆ. ಬರೀ ಹೋರಾಟ ಸಮಿತಿ ಅಲ್ಲ, ಹೋರಾಟ ಸಮಿತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಮ್ಗಿಂತ ಮುಖ್ಯವಾಗಿ ಜನಪ್ರತಿನಿಧಿಗಳು ಮಾಡುವಂತ ಕೆಲಸ ಇದು. ನಾವ್ ಯಾಕೆ ಆರಿಸಿ ಕಳಿಸಿ ಅವ್ರಿಗೆ 5 ವರ್ಷ ರಾಜಕೀಯ ಮಾಡ್ಬೇಕಂದ್ರೆ ಬರೀ ಅವ್ರೇ ಸ್ವಾರ್ಥ ರಾಜಕೀಯ ಮಾಡ್ಕೊಳಕಲ್ಲ. ಜನಗಳಿಗೆ ಶಿಕ್ಷಣ, ಆರೋಗ್ಯ, ಒಂದ್ ಜಿಲ್ಲಾ ಆಸ್ಪತ್ರೆ, ಒಂದ್ ಮೆಡಿಕಲ್ ಕಾಲೇಜು ಇದು ಬೇಕಲ್ಲ ಇವತ್ತ. ಇದ್ರ ಬಗ್ಗೆ ಅವ್ರಿಗೆ ನಾವು ಹೋರಾಟ ಮಾಡಿ ಹೇಳುವಂತ ಪರಿಸ್ಥಿತಿ ಬಂದಿದೆ. ದುರ್ದೈವ ನಮ್ಮ ಜಿಲ್ಲೆದು. ಹೋರಾಟ ಮಾಡಿ 72 ದಿವಸ ಇಲ್ಲಿ ಕೂತ್ಕೊಂಡ್ರೆ ಕೇಳೋರ್ ಗತಿ ಇಲ್ಲ. ಮುಖ್ಯಮಂತ್ರಿಗೆ ಒಂದು ಮಾತು ಕೇಳಿಲ್ಲ ಇನ್ಚಾರ್ಜ್ ಮಿನಿಸ್ಟರ್. ಸರ್ ನಾವು ಕೊಡ್ಲೇಬೇಕು, ಇಲ್ಲಾಂದ್ರೆ ಅವ್ರು ಹೋಗಲ್ಲ, ಇಲ್ಲೇ ಕೂಡ್ತಾರ. ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ ಬಂದಿನಿ ನಾನು, 30 ಜನರನ್ನ ಕರ್ಕೊಂಡ್ ಬಂದಿನಿ. ಇಲ್ಲಿ ಕೂಡ್ತಾರೆ ಅವರು, ನಿಮ್ ಚೇಂಬರ್ ಬಿಟ್ಟು ಹೋಗಲ್ಲ. ನೀವು ಹೇಳ್ರಿ ಏನಾದ್ರು ಪಾಸಿಟಿವ್ ಅಂತ ಹೇಳಿಲ್ಲ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್. ಹೇಳ್ಬೋದಾಯ್ತು, ಅವ್ರು ಆಗ್ತದಂತ ಹೇಳಿ, ಇಲ್ಲ ಅಂತ ಹೇಳ್ಬೇಕಾಯ್ತು. ಅದೇನು ಹೇಳಿಲ್ಲ. ದುಡ್ಡಿಲ್ಲ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಅವರು ಮುಂದಕ್ಕೆ ಹೋದ್ರು. ದುಡ್ಡಿಲ್ಲ ಅಂತ ಹೇಳಿ. ದುಡ್ಡಿಲ್ಲ ಅಂದ್ರೆ ಏನು? ನೀವು ಕನಕಪುರ ಕೊಳ್ಳಿದ್ ದುಡ್ಡಿದೆ, ಬಾಗಲಕೋಟ್ ಕೊಳ್ಳಿದ್ ದುಡ್ಡಿದೆ, ಬೇರೆ ಬೇರೆ ಜಿಲ್ಲೆಗಳಿಗೆ ನೀವು ಕೊಡ್ತಾ ಇದ್ರಿ. ಆದ್ರೆ ಬಿಜಾಪುರ ಅತ್ಯಂತ ಹಳೆ ಜಿಲ್ಲೆ, 50ರಲ್ಲಿ ಹುಟ್ಟಿರುವಂತ ಜಿಲ್ಲೆ, ಇಲ್ಲಿ ಏನು ಗಡಿ ಭಾಗದಲ್ಲಿರುವಂತ ಜಿಲ್ಲೆ, ಬಡವರು ಕಾರ್ಮಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತ ಜಿಲ್ಲೆ. ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಕೊಡ್ಲಿಕ್ಕೆ ನಿಮ್ಗೆ ಏನಾಗಿದೆ? ಯಾರು ಅಡ್ಡಗಾಲ ಆಗ್ತಾ ಇದ್ರಿ ನಿಮ್ ಮೆಡಿಕಲ್ ಕಾಲೇಜ್ ಕೊಡ್ಲಿಕ್ಕೆ? ಖಾಸಗಿ ಯಾಕೆ ತರ್ತಾ ಇದ್ರಿ? ಯಾರ ಹಿತಾಸಕ್ತಿ ಮೇಲೆ ತರ್ತಾ ಇದ್ರಿ? ನಮ್ ಪ್ರಶ್ನೆ ಇದೆ. ಹೋಮ್ ಇಂಟ್ರೆಸ್ಟ್ ಯು ಆರ್ ಬ್ರಿಂಗಿಂಗ್ ಪಿಪಿಪಿ ಮಾಡೋ ಕಾಲೇಜ್, ಇದನ್ನ ಬಹಳ ನಿಗೂಢವಾಗಿದೆ. ನಮ್ಗೆ ಇಲ್ಲಿವರೆಗೂ ಕೂಡ ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಯಾರು ಅಡ್ಡಗಾಲ ಆಗ್ತಾ ಇದ್ರೆ? 2018ರಲ್ಲಿ ರಿಪೋರ್ಟ್ ಹೋಗಿದೆ ಏನ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಬರೀ ಮೆಡಿಕಲ್ ಕಾಲೇಜ್ ಅಲ್ಲ, ಅವ್ರು ಏನ್ ಸ್ಟಾರ್ಟ್ ಮಾಡ್ಬೇಕಂತ ರಿಪೋರ್ಟ್ ಹೋಗಿರುವಂತದ್ದನ್ನ ಫೈಲ್ ಮೂವ್ ಆಗಿಲ್ಲ, ಅದಕ್ಕೆ ಪ್ರಯತ್ನಗಳಾಗಿಲ್ಲ. ಯಾಕಾಗಿಲ್ಲ? ಯಾರು ಮಾಡ್ಬೇಕು ಈ ಕೆಲಸನ? ಹೋರಾಟಗಾರರೆಲ್ಲ ಮಾಡ್ಬೇಕಾಗಿರೋದು, ಜನಪ್ರತಿನಿಧಿಗಳು ಮಾಡ್ಬೇಕು. ಅವ್ರನ್ನ ಆರಿಸಿ ಕಳಿಸಿದ್ ಅದಕ್ಕೋಸ್ಕರ. ಅವ್ರು ಮಾಡ್ಲಾರ್ದ ಬಟ್ಟಿಗೆ ನಾವು ಕೂತ್ಕೊಂಡಿವಿ ಇಲ್ಲಿ ಮನೆ ಮಠ ಬಿಟ್ಕೊಂಡು ಬಂದು. ಯಾಕೆ ಈಗಲಾದ್ರೂ ಎಚ್ಚೆತ್ಕೊಳ್ತಾರೆ ಜನಪ್ರತಿನಿಧಿಗಳು, ಜನ ಜಾಗೃತಿ ಆಗ್ತಾರೆ, ಜನ ಒತ್ತಡ ತರ್ತಾರೆ ಅಂತೇಳಿ. ಮತ್ತೆ ಇವ್ರು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಜನ, ಅವ್ರಿಗೆ ಪಾಠ ಕಲಿಸ್ತಾರೆ. ಏನ್ ಮಾಡಿರಿ ನೀವು 5 ವರ್ಷ? ಇದ್ದ ಆಸ್ಪತ್ರೆನ ಖಾಸಗಿ ಅವ್ರಿಗೆ ಮಾರ್ಕೊಂಡು ತಿಂದ್ರಿ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಇದು ಪಾಲಿಟೆಕ್ನಿಕ್ ಕಾಲೇಜ್ ಮುಚ್ಚುವಂತ ಬಂದಿದೆ. ಎಲ್ಲಾ ಸರ್ಕಾರಿ ಕಾಲೇಜ್ಗಳು ಮುಚ್ಚುವಂತ ಬಂದಿದೆ. ಇರುವಂತ ಇಲ್ಲೊಂದು ಗೌರ್ಮೆಂಟ್ ಕಾಲೇಜ್ ಇದೆ, ಅಲ್ಲಿ ಬೆಂಚಸ್ ಇಲ್ಲ ಕೂತ್ಕೊಳ್ಳಕ್ಕೆ, ಕುಡಿಯೋ ನೀರಿಲ್ಲ, ಹುಡುಗಿಯರಿಗೆ ಟಾಯ್ಲೆಟ್ ರೂಮ್ ಇಲ್ಲ ಸರಿಯಾಗಿ, ಹಾಸ್ಟೆಲ್ಗಳಲ್ಲಿ ಊಟ ಇಲ್ಲ ಸರಿಯಾಗಿ. ಅವ್ರಿಗೆ ಏನಾಗಿ ಜಿಲ್ಲಾ ಪರಿಸ್ಥಿತಿ. ಎಲ್ಲಾ ಖಾಸಗಿ ಸಂಸ್ಥೆಗಳು ಬೆಳೀತಾ ಇದೆ, ಬೆಳೀಲಿ, ನಮ್ದೇನು ವಿರೋಧ ಇಲ್ಲ. ಇನ್ನು 10 ಖಾಸಗಿ ಮೆಡಿಕಲ್ ಕಾಲೇಜ್ ನೀವು ಪ್ರಾರಂಭ ಮಾಡ್ಕೊಳ್ರಿ, ನಮ್ದೇನು ವಿರೋಧ ಇಲ್ಲ. ಆದ್ರೆ ಸರ್ಕಾರದ ಬಗ್ಗೆ ನೀವು ಯೋಚನೆ ಮಾಡ್ಬೇಕಲ್ಲ. ಯಾಕೆ ಕೇಳ್ತಾ ಇದೀವಿ? ನೀವು ಜನಪ್ರತಿನಿಧಿಗಳು, ನೀವು ಜನಪ್ರತಿನಿಧಿಗಳು ಇರಲಿಲ್ಲ, ನಾವೇ ಕೇಳ್ತಿದ್ವಿ. ನಿಮ್ಗೆ ಜನಗಳಿಂದ ಆರಿಸಿ ಬಂದಿದ್ರಿ ನೀವು, ನಿಮ್ ಜವಾಬ್ದಾರಿ ಇದೆ. ಒಂದ್ ಜಿಲ್ಲೆಗೆ ಏನ್ ಮಾಡ್ಬೇಕಂತ ಹೇಳಿ. ಬರೇ ಬಬ್ಲೇಶ್ವರ ಕಾನ್ಸ್ಟಿಟ್ಯೂಷನ್ ಅಲ್ಲ, ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಅಂದ್ರೆ ಬಬ್ಲೇಶ್ವರಿಗೆ ಅಲ್ಲೇ ಉದ್ಘಾಟನೆ ಮಾಡೋದು, ಅಲ್ಲೇ ಇದು ಮಾಡೋದಲ್ಲ. ಇಡೀ ಜಿಲ್ಲೆಗೆ ಏನ್ ಬೇಕಂತ ಸಮಗ್ರವಾದಂತ ಒಂದು ಯೋಜನೆ ರೂಪಿಸಬೇಕು. ನಾವು ಕೇಳ್ತಾ ಇರೋದು ಯಾವ್ದೋ ಒಂದು ತಾಲೂಕಾ ಡಿಮ್ಯಾಂಡ್ ಅಲ್ಲ.
ಯಾವುದೋ ಒಂದು ಜಾತಿ ಡಿಮ್ಯಾಂಡ್ ಅಲ್ಲ, ಯಾವುದೋ ಒಂದು ಧರ್ಮದ ಡಿಮ್ಯಾಂಡ್ ಅಲ್ಲ. ಇಡೀ ಜಿಲ್ಲೆಗೆ ಸಮಸ್ತವಾಗಿ ಆರೋಗ್ಯಕ್ಕೋಸ್ಕರ ಇರುವಂತ ಆಸ್ಪತ್ರೆನ ಉಳಿಸ್ರಿ ಅಂತ ನಾವು ಕೇಳ್ತಾ ಇದೀವಿ. ಮತ್ತೆ ಇದ್ರ ಬಗ್ಗೆ ಅವರು ಯೋಚನೆ ಮಾಡ್ಬೇಕಲ್ಲ. ಇವತ್ತ ಯಾರ ಪರವಾಗಿದ್ರಿ ನೀವು? PPP ಪರವಾಗಿದ್ರಿ ಹೇಳಿ, ಓಪನ್ ಆಗಿ ಹೇಳ್ರಲ್ಲ ಅದನ್ನ. ನಾವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪರವಾಗಿ ಇಲ್ಲ ಅಂತ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ರಿ, ಸಂತೋಷ ನಮ್ಗೆ. ಅದನ್ನ ನಾವು ಜನಗಳಿಗೆ ಹೇಳ್ತೀವಿ, ನಾವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪರವಾಗಿ ಇಲ್ಲ ಅಂತ ಹೇಳ್ಬೇಕು. ನೀವು ಮಾತಿನಲ್ಲಿ ಏನ್ ಹೇಳ್ತಾ ಇದ್ರಿ? ಧರಣಿಗೆ ಬಂದು ಬೆಂಬಲ ಕೊಡ್ತಾ ಇದ್ರಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪರವಾಗಿದೀವಿ ಅಂತ ಹೇಳ್ತಾ ಇದ್ರಿ. ಆದ್ರೆ ಕೃತಿನಲ್ಲಿ ಅದಿದೆ ಅಂದ್ರೆ ಅದಿಲ್ಲ. ಮಾತಿಗೆ ಕೃತಿಗೆ ವ್ಯತ್ಯಾಸ ಇದೆ, ಇದು ನಾವು ಗಮನಿಸ್ತಾ ಇದೀವಿ. ಯಾಕಂತಂದ್ರೆ ಸ್ವಾಹಿತಾಸಕ್ತಿಗೆ ಅಡಗಿದಿರೊಳಗಡೆ ಇದು ನಾವು ಗಮನಿಸ್ತಾ ಇದೀವಿ. ಅದಕ್ಕೆ ಮತ್ತೆ ಜನಪ್ರತಿನಿಧಿಗಳಿಗೆ ನಾವು ಕೇಳ್ತಾ ಇದೀವಿ, ನಿಮ್ಮ ಏನೇ ಸ್ವಾಹಿತಾಸಕ್ತಿ ಇದ್ರೆ ಬಿಟ್ಬಿಡಿ. ಜಿಲ್ಲೆಯ ಜನಗಳ ಹಿತಾಸಕ್ತಿಗೋಸ್ಕರ, ಆರೋಗ್ಯ ರಕ್ಷಣೆಗೋಸ್ಕರ ದಯವಿಟ್ಟು ಒಂದು ಮೆಡಿಕಲ್ ಕಾಲೇಜ್ಗೋಸ್ಕರ ನೀವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ. ಯಾವ ರೀತಿ ಉಡುಪಿನಲ್ಲಿ, ಪುತ್ತೂರಿನಲ್ಲಿ ಆ MLA 8-9 ತಿಂಗಳು ಮುಖ್ಯಮಂತ್ರಿ ಹಿಂದೆ ಬಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡ್ಕೊಂಡ್ರು. ಇಲ್ಲಿ ಬಾಗಲಕೋಟೆನಲ್ಲಿ ಕೂಡ ಅಲ್ಲಿರುವಂತ ತೀರ್ಕೊಂಡವರಲ್ಲ ನಮ್ಮ ಮೇಟಿ ಸಾಹೇಬರು, ಅವರ ಪ್ರಯತ್ನದ ಸತತ ಪ್ರಯತ್ನದಿಂದಾಗಿ ಮೊನ್ನೆ ಮುಖ್ಯಮಂತ್ರಿ ಅವರ ಶವ ಸಂಸ್ಕಾರಕ್ಕೆ ಬಂದಾಗ ಹೇಳಿದ್ದಾರೆ, ಅವರ ಕನಸಿತ್ತು ಮೇಟಿ ಅವ್ರದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ನಾನು ಅವ್ರ ಕನಸನ್ನ ಈಡೇರಿಸ್ತೀನಿ ಅಂತ ಹೇಳಿ ಅವರು ಶವ ಸಂಸ್ಕಾರಕ್ಕೆ ಬಂದಾಗ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಸುಮ್ಮನೆ ಆಗಿಲ್ಲ, ಅವರ ಸತತ ಪ್ರಯತ್ನದಿಂದ ಆಗಿದೆ. ನಾವು ನಮ್ಮ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ಗೆ ಮತ್ತೆ ಇಲ್ಲಿನ MLAಗಳಿಗೆ ಎಲ್ಲರಿಗೂ ಕೇಳ್ತಾ ಇದೀವಿ, ಇನ್ಕ್ಲೂಡಿಂಗ್ MP ಕೂಡ ಎಲ್ಲರೂ ಬೆಂಬಲ ಕೊಟ್ಟು ಅಂತ ಹೇಳ್ತಾ ಇದ್ರೆ ಸಂತೋಷ ನಮ್ಗೆ. ಆದ್ರೆ ಬೆಂಬಲ ಅಷ್ಟೇ ಸಾಕಾಗಲ್ಲ. ನಿಮ್ಮ ಲೆವೆಲ್ ಅಲ್ಲಿ ನಿಮ್ಮ ಶಕ್ತಿ ಅನುಸಾರ ಸರ್ಕಾರದ ಮೇಲೆ ಒತ್ತಡ ತಗೊಂಬನ್ನಿ, ಮುಖ್ಯಮಂತ್ರಿ ಮೇಲೆ ಒತ್ತಡ ತಗೊಂಬನ್ನಿ. ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಬಂದು ನಮ್ಮ ಹೋರಾಟದಲ್ಲಿ ಕೂತ್ಕೊಳ್ರಿ ವೇದಿಕೆಗೆ. ನಿಮ್ ಕೈಲಿ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಬಂದು ಕೂತ್ಕೊಳ್ಳಿ ವೇದಿಕೆ ಮೇಲೆ. ಜನಪರವಾಗಿದ್ರಲ್ಲ ನೀವು, ಜನಪರವಾಗಿದ್ರೆ ಈ ಕೆಲಸ ಮಾಡ್ಬೇಕು, ಸರ್ಕಾರದ ಜೊತೆ ಗುದ್ದಾಡ್ಬೇಕು, ನಮ್ ಜಿಲ್ಲೆಗೆ ಬೇಕಾಗಿರುವಂತ ಸೌಲಭ್ಯಗಳನ್ನು ತರಬೇಕು. ಇಲ್ಲಾಂದ್ರೆ ಸರ್ಕಾರಕ್ಕೆ ರಾಜೀನಾಮೆ ಬಿಟ್ಟಾಕ್ಬೇಕು, ಬಂದು ಈ ಹೋರಾಟಗಾರರ ಜೊತೆ ಕೂತ್ಕೊಳ್ಬೇಕು ವೇದಿಕೆಯಲ್ಲಿ. ಇದು ಬಿಟ್ಟು ಇನ್ನೇನಿದೆ? ಇಲ್ಲಿವರೆಗೆ 72 ದಿನಗಳವರೆಗೆ ನಗರದ ಶಾಸಕರು ಸಂಪೂರ್ಣ ಮೌನ ವಹಿಸಿದ್ರೆ PPP ಬಗ್ಗೆ, ಮೆಡಿಕಲ್ ಕಾಲೇಜ್ ಬಗ್ಗೆ. ಪರನೂ ಇಲ್ಲ, ವಿರೋಧನೂ ಇಲ್ಲ. ಈ ಹೋರಾಟ ಯಾಕೆ ನಡೀತದೆ ಅಂತಿಲ್ಲ, ಹೋರಾಟ ಸರಿ ಇಲ್ಲ ಅಂತಿಲ್ಲ, ಹೋರಾಟ ಸರಿ ಇದೆ ಅಂತಿಲ್ಲ. ಇದ್ರ ಬಗ್ಗೆ ಅವರಿಗೆ ನನಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ಯಾಕೆ ಅವರಷ್ಟು ಮೌನವಾಗಿದ್ದಾರೆ ನಮಗೂ ಪ್ರಶ್ನೆ ಇದೆ. ಯಾಕಂದ್ರೆ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅವರು, ದೇಶ ವಿದೇಶಗಳ ಬಗ್ಗೆ ಎಲ್ಲಾನು ಮಾತಾಡ್ತಾರೆ ಅವರು. ಆದ್ರೆ ತಮ್ಮ ಜಿಲ್ಲೆ ಅಲ್ಲ, ತಮ್ಮ ಕ್ಷೇತ್ರ, ನಗರ ಕ್ಷೇತ್ರದ ಶಾಸಕರು ಅವರಿಗೆ ಬರ್ತದೆ. ಇದು ಅವರೇ ಚೇರ್ಮನ್ ಆಗಿರ್ತಾರೆ, ಜನರಲ್ ಹಾಸ್ಪಿಟಲ್ದು ನಗರ ಶಾಸಕರು ಚೇರ್ಮನ್ ಆಗಿರ್ತಾರೆ. ಅವರು ಇದ್ರ ಬಗ್ಗೆ ಮೌನವಾಗಿದ್ದಾರೆ ಅಂದ್ರೆ ಅವ್ರು ಯಾಕೆ ಮೌನವಾಗಿದ್ದಾರೆ ಅಂತ ಜನ ಇವತ್ತು ಪ್ರಶ್ನೆ ಮಾಡ್ಬೇಕು. ಅದೇ ಅವರು ಬಂಡವಾಳ ಹೂಡ್ಬೇಕಂತ ಹೇಳಿದ್ರು, ಮಾಡಿದ್ರು ಸಂತೋಷ ಇತ್ತು ನಮಗೆ. ಬಂದು ಅದು ಕನ್ವಿನ್ಸ್ ಮಾಡಿದ್ರೆ ನೀವ್ ಯಾಕೆ ತಪ್ಪು ತಿಳ್ಕೊಂಡಿದ್ರಿ, ನಾವು ಬಂಡವಾಳ ಹೂಡಿ ಅದನ್ನ ಡೆವಲಪ್ ಮಾಡ್ತೀವಿ, ಜಿಲ್ಲೆ ಜನಗಳಿಗೆ ಆರೋಗ್ಯ ಸೌಕರ್ಯ ಕೊಡ್ತೀವಿ ಅಂತ ಅವ್ರು ಕನ್ವಿನ್ಸ್ ಮಾಡಲಿದ್ರೆ ಬಂದು ನಾವು ಸ್ವಾಗತ ಮಾಡ್ತೀವಿ, ಸ್ವೀಕರಿಸ್ತಾ ಇದೀವಿ. ಅವ್ರು ಹೇಳಿದ್ರೆ ಅವ್ರು ಅಸೆಂಬ್ಲಿನಲ್ಲಿ ಅಷ್ಟಕ್ಕೆ ಬಿಟ್ಬಿಟ್ಟಿದ್ರು. ಆಕ್ಚುಲಿ ಅವ್ರು ಕೇಳಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಕೇಳಿದ್ರು ಅಸೆಂಬ್ಲಿನಲ್ಲಿ. ಬಟ್ ಪ್ರಶ್ನೆ ಬಂದಾಗ PPP ಮಾಡ್ತೀವಿ ಅಂದಾಗ ಸರ್ಕಾರ, ಆದ್ರೆ ನಾನ್ ಬಂಡವಾಳ ಹೂಡ್ತೀನಿ ಅಂತ ಹೇಳಿರೋ, ಸ್ವಾಗತ ಮಾಡಿರೋ. ಬಂಡವಾಳ ಹೂಡ್ತೀವಿ ಅಂದ್ರೆ PPP ಸ್ವಾಗತ ಮಾಡಿರೋ, ನಗರದ ಶಾಸಕರು ಸ್ವಾಗತ. ಶಾಸಕರು PPP ಇದು ಮಾಡಕತ್ತಾರ.